ಸರ್ ಆಗಿನ ಇದರಲ್ಲಿ 100 ಡೇಸ್ ಓಡಿದಂತ ಚಿತ್ರಕ್ಕೆ ನೀವು ಮ್ಯೂಸಿಕಲಿ ಒಂದು ಹಿಟ್ ಕೊಟ್ರಿ. ಅದಾದ್ಮೇಲೆ ನಿಮಗೆ ಸಿನಿಮಾಗಳಲ್ಲಿ ಆಫರ್ ಜಾಸ್ತಿ ಆಯ್ತಾ ಅಥವಾ ಒಂದು ಆ ಸಕ್ಸಸ್ ಯಾವ ರೀತಿ ನಿಮಗೆ ನಿಮ್ ಕೆರಿಯರಿಗೆ ಇಂಪ್ಯಾಕ್ಟ್ ಆಯ್ತು ಸರ್? ಇಲ್ಲಿ ನನಗೆ ಏನಕ್ಕೂ ಗೊತ್ತಿಲ್ಲ. ಆ ಟೈಮಲ್ಲಿ ಮುಟ್ಟಿದೆಲ್ಲ ಚಿನ್ನ ಇತ್ತು ಅಂತ ಅನಿಸುತ್ತೆ. ಇದ್ರ ಜೊತೆಗೆ ಇನ್ನು ನಿನಗಾಗಿ ಜೊತೆಗೆ ರಿಲೀಸ್ ಆಗಿದ್ದು ಎರಡು ಕರಿಯಾ ಇದರ ಬೆನ್ನಿಗೆ ಮಾಡಿದ್ದು. ಇದು ರೆಕಾರ್ಡಿಂಗ್ ಮಾಡಿ ಬೆನ್ನಿಗೆ ಕರಿಯಾ ಮಾಡಿದ್ದು. ಅದು ನಡೀತಾ ಇತ್ತು ವರ್ಕ್. ಇದು ನವೆಂಬರ್ ರೆಕಾರ್ಡ್ ಆದರೆ ಡಿಸೆಂಬರ್ ಶುರು ಮಾಡಿದ್ದು ರೆಕಾರ್ಡಿಂಗ್. ಅದ್ಯಾವ ಥರ ಇಂಪ್ಯಾಕ್ಟ್ ಆಯ್ತು ಸರ್ ಕೆರಿಯರಿಗೆ ಅಂತ? ಇಲ್ಲ, ಕರಿಯ ಏನಾಗಿತ್ತು ಅಂದರೆ ಇನಿಷಿಯಲಿ ಅದು ರಿಲೀಸ್ ಆಗಿತ್ತು, ಬಟ್ ಆ ಹಾಡುಗಳು ಪಕ್ವವಾಗಿರಲಿಲ್ಲ ಕಾಣುತ್ತೆ. ಪಿಕ್ಚರು ಫಸ್ಟ್ ರಿಲೀಸಲ್ಲಿ ಕರಿಯ ಚಿತ್ರ ಓಡಿಲ್ಲ, ಎಲ್ಲ ಥಿಯೇಟ್ರಿಂದ ಹೊರಡೆ ಬಂತು. 6 ತಿಂಗಳು ಬಿಟ್ಟು ಬೈ ದ ಟೈಮ್ ಸಾಂಗ್ಸ್ ಮೇಜರ್ ಆಯಿತು. 6 ತಿಂಗಳು ಬಿಟ್ಟು ಮತ್ತೆ ರಿಲೀಸ್ ಮಾಡಿದರು. ಯಾರೋ ಬೇರೆಯವರು ಇಕ್ಬಾಲ್ ಅಂತ ಯಾರೋ ರಿಲೀಸ್ ಮಾಡಿದರು. ಆ ಸೆಕೆಂಡ್ ರಿಲೀಸ್ಗೆ ಎಲ್ಲ ಸೆಂಟರ್ಸ್ 100 ಇದೆ. ಎಲ್ಲ ಸೆಂಟರ್ಸ್, ಆಲ್ ಸೆಂಟರ್ಸ್ 100% ಸೆಂಟರ್ಸ್ 100 ಡೇಸ್ ಹೋಗಿದೆ. ಅದು ಸ್ವಲ್ಪ ಲೇಟ್ ಹಿಟ್ಟಾಗಿದ್ದು. ಬಟ್ ಅಪ್ಪುದು ಅಫ್ಕೋರ್ಸ್ ಇನ್ಸ್ಟೆಂಟ್ ಹಿಟ್ ಅದು ಅಪ್ಪು ಅವ್ರದ್ದು ಪಿಕ್ಚರ್. ಬಟ್ ಆ ಟೈಮಲ್ಲಿ ನಂದು ಅಂದರೆ ನಾನು ಹೇಳಿದೆ ಅಲ್ಲ, ನಿನಗಾಗಿ ಮತ್ತು ಇದು ಎರಡು ಸೈಮಲ್ಟೇನಿಯಸ್ ಸಿಲ್ವರ್ ಜುಬ್ಲಿ ಹೋಗ್ತಾಯಿತ್ತು. ಸೊ ಐ ಥಿಂಕ್ ಐ ವಾಸ್ ಲಕ್ಕಿ ಅಲ್ಲ, ಕಂಟಿನ್ಯೂಸ್ ಫಿಲ್ಮ್ಸು. ಹಾಂ, ಆ ಟೈಮ್ ಏನೋ ಗೊತ್ತಿಲ್ಲ, ಅದು ಟೈಮ್ ಅನಿಸುತ್ತೆ. ಹಾಂ, ಜಾಸ್ತಿ ಮಾಡಿದೆಲ್ಲ ಆಲ್ಮೋಸ್ಟ್ ಅದೇ. ಈಗ ಸಾಧಾರಣ ನೋಡಿದ್ರೆ ಒಂದು 50% 100 ಡೇಸ್ ಹೋಗಿದೆ ಪಿಕ್ಚರ್ಗಳು. ನಿಮ್ಮ ಹಾಗೂ ಇವಾಗಲೂ ಅಪ್ಪು ಅವರು ಅಂತ ಎಲ್ಲರಿಗೂ ಯಾರು ಕೂಡ ಅನ್ನಲ್ಲ, ಬಟ್ ನಿಮ್ಮ ಒಂದು ಅವರ ಒಂದು ಲೈಕ್ ಬಾಂಡಿಂಗು ಎಲ್ಲರಿಗೂ ಗೊತ್ತೇ ಇರೋದು, ತುಂಬಾ ಅವಿನಾಭಾವ ಸಂಬಂಧ. ಒಂದು ಮರೆಯಕ್ಕಾಗದೇ ಇರೋ ಮೂಮೆಂಟ್ ಅಂತ ಹೇಳೋದಾದ್ರೆ ಅಪ್ಪು ಸರ್ ನಿಮ್ದು? ಇಲ್ಲ, ನಾವು ತುಂಬ ಕ್ಯಾಶುವಲ್ ಟ್ರಿಪ್ಸ್ ಮಾಡಿದ್ವಿ. ಕ್ಯಾಶುವಲ್ ಈಗ ಯಾವುದೋ ಫಂಕ್ಷನಿಗೆ ಹೋಗೋದಾಗಲಿ, ಇದೇ ಪ್ಲೆಂಟಿ. ಅಂದರೆ ಅವ್ರು ತುಂಬ ಹ್ಯೂಮರ್ ಸೆನ್ಸ್ ಇದೆ. ಆಮೇಲೆ ಜೊತೆಯಲ್ಲಿ ಒಂದಷ್ಟು ಜನ ಬರ್ತಾಯಿದ್ರು. ಸೊ ಇಟ್ ವಾಸ್ ಕಂಟಿನ್ಯೂಸ್ ಲಾಫಿಂಗ್ ಆ್ಯಂಡ್ ಮೇಕಿಂಗ್ ಫನ್. ಅವ್ರು ಆ್ಯಕ್ಚುಲಿ ಸುಮ್ಮನೆ ಸೈಲೆಂಟಾಗಿ ಹಿಂಗೆ ಕೂತಿದ್ದು ನೋಡೇ ಇಲ್ಲ. ಫಿಲ್ಮ್ ಡಿಸ್ಕಷನ್ ಬರುವಾಗ ಮಾತ್ರ ಸೀರಿಯಸ್ ಆಗ್ತಾಯಿದ್ರು. ಅದು ಬಿಟ್ಟರೆ ಐ ವಾಸ್ ಫನ್ ಲವಿಂಗು, ಫುಡ್ ಟೇಸ್ಟ್ ಮಾಡೋದು. ಆದಮೇಲೆ ಏನು ನನಗೆ ಇಲ್ಲ, ನಾನು ವರ್ಕೌಟ್ ಮಾಡ್ತೀನಿ, ಇಷ್ಟು ತಿನ್ನೋದು ಅದೆಲ್ಲ ಇಲ್ಲ. ಇಷ್ಟು ಎಂಜಾಯ್ ಲೈಫ್. ಅಣ್ಣವ್ರು ಅಷ್ಟೇ, ಅಣ್ಣವ್ರು ಹಂಗೆ, ಇವರು ಹಂಗೆ, ಲಾಟ್ ಆಫ್ ಸಿಮಿಲಾರಿಟೀಸ್. ಈ ಥರ ಒಂದು ಮೆಮೊರೀಸ್ ಈಗ ಲೈಕ್ ರಿಲೀಸ್ ಆಗ್ತಾ ಇದೆ, ಈ ಥರ ಮೂಮೆಂಟ್ಸ್. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಒಂದು ದಿವಸ ನನ್ನ ಹೆಂಡತಿ ನನ್ನ ಮಗಳು ಎಲ್ಲ ಶಾಪಿಂಗ್ ಹೋಗಿದ್ರು, ಟಾಯ್ ಶಾಪಿಗೆ ಹೋದರು. ನನ್ನ ಮಗಳಿಗೆ ಸ್ಕೇಟ್ಸ್ ಬೇಕಂದು. ಸೊ ಸ್ಕೇಟ್ ಅಂದ ಕೂಡಲೇ ಯೂಶ್ವಲಿ ನನ್ನ ಹೆಂಡ್ತಿ ಇಲ್ಲ, ಸ್ಕೇಟಲ್ಲಿ ಅಪ್ಪಿತಪ್ಪಿ ಬಿದ್ದರೆ ಹುಡುಗಿರು ಮುಖಕ್ಕೆ ಏಟಾದರೆ ಅಂತ ಯೂಶ್ವಲಿ ಬೇಡ ಅಂತ. ಅವಳು ಬೇಕು ಅಂದಂತೆ, ಇವಳು ಬೇಡ ಅಂತ ಹೇಳಿ ಅಲ್ಲಿ ಅಪ್ಪು ಅವರು ಅವರ ಮಗಳನ್ನು ಕರ್ಕೊಂಡು ವಿದೌಟ್ ಸೆಕ್ಯೂರಿಟಿ ಬಂದಿದ್ದಂತೆ ಶಾಪಿಂಗಲ್ಲಿ. ಅವರು ಮಕ್ಕಳ ಜೊತೆ ಹಂಗೆ. ಆಮೇಲೆ ಆ ಹೈಪೆಲ್ಲ ಮೇಂಟೈನ್ ಮಾಡಲ್ಲ, ಯಾರಿಗೆ ಗೊತ್ತಾಗಲ್ಲ, ಹಂಗೆ ಸೈಲೆಂಟಾಗಿ ಹೋಗಿ ಬಂದಿದ್ದು. ಸೊ ಇವ್ರು ಪಲ್ಲವಿ ಹೇಳ್ತಾ ಇದ್ಲು, ನೋಡಿ ಅವರು ಏನಿಲ್ಲದೆ ಅವರಿಬ್ಬರೇ ಬಂದಿದ್ರು, ಮಗಳನ್ನು ಇಟ್ಕೊಂಡು ಕರ್ಕೊಂಡು ಬಂದಿದ್ರು ಶಾಪ್ ಹೇಳೋದು. ಅರ್ಧ ಗಂಟೆಯಲ್ಲಿ ಒಂದು ಗಾಡಿಯಲ್ಲಿ ಸ್ಕೇಟ್ ಬಂತು ಮನೆಯಲ್ಲಿ. ಏನು ಮಗಳಿಗೆ ಸ್ಕೇಟ್ ಕಳಿಸ್ಕೊಟ್ಟಿದ್ದಾರೆ ಅಪ್ಪು. ಸೊ ದಟ್ಸ್ ಯಾ. ನಾವೆಂದ್ರೆ ಬೇಸಿಕಲಿ ಇಟ್ಸ್ ಬಿದ್ದರೆ ಏಟಾಗತ್ತೆ ಅಂತ ಜಾಸ್ತಿ ಸ್ಕೇಟ್ಸು ಇದಕ್ಕೆ ಬಿಟ್ಟಿಲ್ಲ ನಾವು. ಸೊ ನಾನು ಹೇಳೋದು ಹೆಂಗೆ ಅವ್ರ ಮಕ್ಕಳ ಜೊತೆ ಬೆರೀತಾರೆ ಅನ್ನೋದು ಜಸ್ಟ್ ಎಕ್ಸಾಂಪಲ್. ಈಗ ಲೈಕ್ ಸ್ಪೆಷಲ್ ಮೂಮೆಂಟ್ಸ್, ಈಗ ಜಸ್ಟ್ ಎಕ್ಸಾಂಪಲ್ ಅಂದ್ರೆ ಈ ತರ ಈಗ ರಿಲೀಸ್ ಆಗ್ತಾ ಇದೆ ಅಪ್ಪು ಸಿನಿಮಾ, ಈ ತರ ನಿಮ್ದು ಸಾಕಷ್ಟು ಮೆಮೊರೀಸ್ ಇದೆ. ಲೈಕ್ ನಿಮಗೇನಾದ್ರು ಈ ತರ ಮೂಮೆಂಟ್ಸ್ ಬಂದಾಗ ನೀವು ಒಬ್ರು ಕೂತು ಯೋಚನೆ ಮಾಡಿದ್ದು ಲೈಕ್ ಅಪ್ಪು ಅವರು ಲೈಕ್ ಅವ್ರ ಮೆಮೊರೀಸ್ ಏನಾದ್ರು ನೆನಪಾಗ್ತಾ ಇರುತ್ತೆ ನಿಮಗೆ? ಇಲ್ಲ, ತುಂಬ ಕಳೆದಿದ್ದೀವಿ. ನಾನು ಹೇಳೋದು ಇದೇ ಮನೆಯಲ್ಲಿ ಸಿಕ್ಕಾಪಟ್ಟೆ ಸಲ ಇಲ್ಲಿ ಹಾಡಿದ್ದಾರೆ, ಇಲ್ಲಿ ಕೆಳಗೆ ಫ್ಲೋರಲ್ಲಿ ಹಾಡಿದ್ದಾರೆ. ಅಂದರೆ ಮೆನಿ ಟೈಮ್ಸ್ ಮನಿ ಒಕೇಶನ್ಸ್ ಬರ್ತದೆ. ಅಂದರೆ ಬೇಸಿಕಲಿ ಒಂದು ಹಿ ವಾಸ್ ದೇರ್ ಫಾರ್ ಮೀ. ನನ್ನ ಪ್ರತಿಯೊಂದು ಖುಷಿ ಆಗಲಿ ದುಃಖ ಆಗಲಿ ಯಾವುದಕ್ಕೂ ನಮ್ಮ ಜೊತೆ ಇದ್ದರು. ಹಿ ವಾಸ್ ನನ್ನ ಫ್ರೆಂಡ್ ಅಲ್ವಾ. ಸೊ ಇಟ್ ಈಸ್ ನನಗೆ ಅದೇ ನನ್ನ ಪ್ರೀವಿಯಸ್ ಡೇ ನನ್ನ ಹುಟ್ಟುಹಬ್ಬ ಹೇಳುವುದು ಸ್ಟಾರ್ಸ್ ಅಂದರೆ. ಬಟ್ ಏನು ಲವ್ದಾ ಎಷ್ಟೊತ್ತು ನಾನು ಬರ್ತೀನಿ ಅಂತ. ಹಾಂ, ಇಲ್ಲ ಇದ್ದಾರೆ ಅಷ್ಟೇ, ಅವ್ರು ಅಲ್ಲಿದ್ದಾರೆ, ನಾನು ಇಲ್ಲಿದ್ದೀವಿ ಅಂತ ಅಷ್ಟೇ. ನಿಮಗೆ ಆ ಒಂದು ಕ್ಷಣ ಲೈಕ್ ಅವರು ಇಲ್ಲ ಅಂದ ತಕ್ಷಣ ಲೈಕ್ ನಿಮಗೆ ಆ ಸದಸ್ಯ ಹೇಗೆ ತಲುಪುತ್ತೆ? ಇಲ್ಲ, ನಾನು ನಂಬಕ್ಕಾಗಿಲ್ಲ. ನಾನು ಕಣ್ಣಾರು ನೋಡೋ ತನಕ ನಂಬಕ್ಕಾಗಿಲ್ಲ. ನಾನು ಗಾಳಿ ಸುದ್ದಿ ಅಂದ್ಕೊಂಡೆ. ಆಮೇಲೆ ಪುನಃ ಸ್ವಲ್ಪ ಡೌಟ್ ಆದ ತಕ್ಷಣ ಎದ್ಕೊಂಡು ಹೋದೆ. ಅಷ್ಟರಿಗೆ ನಾನು ಆರಾಮಿದ್ದೆ, ಇಲ್ಲ ಚಾನ್ಸ್ ಇಲ್ಲ ಅಂತ. ಅದು ದಟ್ ವಾಸ್ ಶಾಟ್ರಿಂಗ್. ಅಂದರೆ
ದ ಮೂಮೆಂಟ್ ಐ ವಾಂಟ್ ಟು ಫರ್ಗೆಟ್. ಸರ್ ನಮ್ಗೆ ಲೈಕ್ ಅಪ್ಪು ಸರಿಗೆ ಒಂದು ಸಾಂಗ್ ಡೆಡಿಕೇಟೆಡ್ ಲೈಕ್ ಮಾಡೋದಾದ್ರೆ ಯಾವ ಸಾಂಗ್ ಸರ್? ಒಂದೇ ಒಂದು ಸಾಂಗ್ ಅವರಿಗೋಸ್ಕರ ಅದೇವರ ಹಾಡಿದ್ದು. ಅದೇ ಅವರಿಗೆ ಇಷ್ಟ ಆಗುವಂತ ಹಾಡು ಯಾವ್ದಾದ್ರು ಲೈಕ್ ನೀವು ಕಂಪೋಸ್ ಮಾಡಿರೋದು? ಥರ 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 ಒಂಥರ ಅವರು ತುಂಬ ಇಷ್ಟ ಅದು. ಓಕೆ ಸರ್, ಲೈಕ್ ಈಗ ರಿಲೀಸ್ ಆಗ್ತಾ ಇದೆ, ಅವ್ರ ಅಭಿಮಾನಿಗಳಿಗೆ ಒಂದು ಸಂದೇಶ ಮತ್ತೆ ಆ ಒಂದು ನೆನಪನ್ನ ಲೈಕ್ ರೀಕಾಲ್ ಮಾಡ್ಕೊಂಡು ಎಂಜಾಯ್ ಮಾಡುವಂತ ಸಂದೇಶ. ಈಗ ರಿಲೀಸ್ ಆಗ್ತಾ ಇದೆ, ಅಪ್ಪು ಅವ್ರ 50ನೇ ಹುಟ್ಟಿದಬ್ಬ, 24 ವರ್ಷ ಆಗುತ್ತೆ ರಿಲೀಸ್ ಆಗಿದ್ದು. ನಾನು ತುಂಬ ನೆನಪಿದೆ, ಅವ್ರ ಫ್ಯಾಮಿಲಿ ಜೊತೆ ಈ ಚಿತ್ರನ ಥಿಯೇಟ್ರಲ್ಲಿ ಜೊತೆಗೆ ನೋಡಿದ್ವಿ. ಆ ದಿವಸ ಒಂದು 4-5 ಥಿಯೇಟ್ರಿಗೆ ನಾವು ಜೊತೆಯಲ್ಲಿ ಸ್ಕಿಪ್ ಮಾಡಿ ಒಂದರ ಹಿಂದೆ ಒಂದು ಥಿಯೇಟ್ರಿಗೆ ಹೋಗಿ ಚಿತ್ರ ನೋಡ್ಕೊಂಡು ಬಂದಿದ್ದೆ ರಿಲೀಸ್ ದಿವಸ. ಇವತ್ತು ಡೆಫಿನೆಟಾಗಿ ನಾನು ಮಿಸ್ ಮಾಡ್ಕೋತೀನಿ, ಬಟ್ ನಾನು ನನಗೆ ಚಿತ್ರ ಡೆಫಿನೆಟ್ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡ್ತೀನಿ. ಅಪ್ಪು ಅವರಿಲ್ಲ ಪಿಕ್ಚರ್ ನೋಡಿರ್ಬೋದು, ಮತ್ತೆ ಹೋಗಿ ಆ ಥಿಯೇಟರ್ ಎಕ್ಸ್ಪೀರಿಯೆನ್ಸನ್ನು ಮತ್ತೆ ಎಂಜಾಯ್ ಮಾಡಿ. ಯಾಕೆಂದರೆ ನನಗೆ ಇನ್ನೂ ನೆನಪಿದೆ, ಆ ಥಿಯೇಟ್ರಲ್ಲಿ ಪ್ರತಿಯೊಂದು ಡೈಲಾಗ್ ಬರ್ತಾ ಶಿಲ್ಲೆ, ಆಮೇಲೆ ಆಡಿಯನ್ಸ್ ರಿಯಾಕ್ಷನ್ನು ಮರೆಯೋಕ್ಕಾಗಲ್ಲ. ಮತ್ತೆ ಅದೇ ಅನುಭವ ಆಗಬೇಕು ಅಂತ ನನ್ನ ಮನಸ್ಸಲ್ಲಿದೆ. ಸೊ ನಾನು ಹೋಗ್ತಾಯಿದ್ದೀನಿ, ನೀವು ಬನ್ನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.